ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನಿಲ್ಲ, ಡೈಲಿ ವ್ಲಾಗ್ ಅಂತ ಏನಿಲ್ಲ, ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ. ಸೊ ರಿಸೀವ್ ಆಯಿತು, ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ ಅಂತ ಆನ್ ಮಾಡಿದೆ ಅಷ್ಟೇ. ಸೊ ನನಗಾದ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟೇ ಮೀಶೋದಲ್ಲಿ ತುಂಬ ಆರ್ಡ್ರ್ ಮಾಡಿದ್ದೀನಿ, ಯಾವುದೇ ರೀತಿ ಕ್ವಾಲಿಟಿ ಇಶ್ಯೂ ಆಗಲಿ, ಯಾವುದೇ ರೀತಿ ಪ್ರಾಬ್ಲಮ್ ಬಂದಿರಲಿಲ್ಲ. ನಾನು ಯಾವುದು ರಿಟರ್ನ್ ಹಾಕಿಲ್ಲ. ಸುಮಾರು ಡ್ರೆಸ್ ಕೂಡ ತರಿಸ್ಕೊಂಡಿದ್ದೀನಿ, ನಾನು ಯಾವುದು ವಿಡಿಯೋ ಮಾಡ್ತೀನಿ. ಸೊ ಇವಾಗ ದೇವ್ರ ಮನೆಗೆ ಅಂತ ಕುಂಕುಮದ ಭರಣಿ, ತೀರ್ಥದ್ದು ಮತ್ತು ಕಳಸ ಇಡೋಕ್ಕೆ ಒಂದು ತಟ್ಟೆ ಅಂತ. ಸೊ ಅಷ್ಟು ಆರ್ಡ್ರ್ ಮಾಡಿದೆ. ಹೊರಗಡೆ ಎಲ್ಲ ಕೇಳಿದರೆ ಜಾಸ್ತಿನೇ ಹೇಳ್ತಾರೆ. ಸೊ ಇದರಲ್ಲಿ ಕಡಿಮೆಗೆ ಸಿಗುತ್ತೆ ಅಂತ ಒಂದು ಜೊತೆ ದೀಪ ಕೂಡ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಇದನ್ನು ನೋಡೋಣ ಚೆನ್ನಾಗಿರುತ್ತೆ ಅಂತ ಆರ್ಡ್ರ್ ಮಾಡಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಬಗ್ಗೆ ಮಾತಿಲ್ಲ. ಬಟ್ ಪ್ರಾಡಕ್ಟ್ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂದರೆ ನನಗೆ ಅದು ಆಶ್ಚರ್ಯ ಆಯ್ತಿದೆ. ಅಷ್ಟು ಚಿಕ್ಕದಾಗಿ ಬಂದಿದೆ, ಯೂಸ್ ಮಾಡೋಕ್ಕೆ ಆಗಲ್ಲ, ಮಕ್ಳಿಗೆ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಬಗ್ಗೆ ಮಾತಿಲ್ಲ. ಸೊ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ, ನೀವೇ ನೋಡಿ. ಓಪನ್ ಮಾಡ್ತೀನಿ. ಅವ್ರ ಹತ್ರ ಇಸ್ಕೊಬರ್ಬೇಕಾದ್ರೆ ಇದೇನು ಇಷ್ಟು ಚಿಕ್ಕ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ, ನಾನೇನು ಆರ್ಡ್ರ್ ಮಾಡಿದ್ದೆ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೆ. ಸೊ ಓಪನ್ ಮಾಡ್ತೀನಿ ನೋಡಿ. ಮೀಶೋ ಇಮೇಜಲ್ಲಿ ಈ ರೀತಿ ಕಾಣಿಸ್ತಾ ಇತ್ತು, ಅದನ್ನೇ ಸ್ಕ್ರೀನ್ಶಾಟ್ ಹೊಡೆದು ಹಾಕಿರೋದು. ಈ ರೀತಿ ಇದ್ದಿದ್ದು ಇಷ್ಟು ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡೆ. ಯಾವ ರೀತಿ ಬಂದಿದೆ ನೋಡಿ. ಫಸ್ಟ್ ಯಾವ ಥರ ತೋರಿಸ್ದೆ, ಇಲ್ಲಿ ಯಾವ ಥರ ಬಂದಿದೆ ಅಂತ ನೋಡಿ. ಚಿಕ್ಕ ಲೋಟ ನೋಡಿ, ಇದರಲ್ಲಿ ಯೂಸ್ ಮಾಡೋಕ್ಕೆ ತಾನೆ 1.5 ಇಂಚ್ ಐತಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ಕುಂಕುಮದ ಭರಣಿ ಅಂತೆ, ಇದನ್ನು ಯೂಸ್ ಮಾಡೋಕ್ಕಾಗುತ್ತಾ? ಇದು ಎಷ್ಟು ಐತೆ ನೋಡಿ. ಅಪ್ಪ ದೇವ್ರೆ, ನನಗೆ ಇದು ಫಸ್ಟ್ ಟೈಮ್ ಈ ಥರ ಬಂದಿದ್ದು. ಅಷ್ಟು ದೊಡ್ಡದಾಗಿ ಕಂಡು ಇಷ್ಟು ಚಿಕ್ಕದಾಗಿ ಬರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಇದು ಪ್ಲೇಟಾ ಅಂದರೆ ವೆಯ್ಟ್ ಇದೆ. ಬಟ್ ನೋಡಿ ಎಷ್ಟು ಚಿಕ್ಕದಂದರೆ ಎಷ್ಟು ಚಿಕ್ಕದು ಬಂದಿದೆ, ನೋಡ್ತಾ ಇರ್ಬೋದು ನೀವೇನೇ. ನೋಡಿ, ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಅಂದರೆ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇದು ಎಷ್ಟು ವೆಯ್ಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. 270 ರುಪೀಸು. ಸೊ ನಾನು ಅಂದ್ಕೊಂಡೆ ವರ್ತಿರ್ಬೋದು 275 ರುಪೀಸ್ಗೆ. ಅಂದರೆ 270 ರುಪೀಸ್ಗೆ ಆರಾಮಾಗಿ 2 ಕುಂಕುಮದ ಭರಣಿ, ಒಂದು ತೀರ್ಥ ಹಾಕೋದು ಲೋಟ, ಸ್ಪೂನು ಚೆನ್ನಾಗಿ ಬರುತ್ತೆ ಅಂದ್ಕೊಂಡ್ರೆ ಯಾವ ರೀತಿ ಬಂದಿದೆ ನೋಡ್ತಾ ಇರ್ಬೋದು ನೋಡಿ. ಇದು ಯೂಸ್ ಮಾಡೋಕ್ಕೆ ತಾನೇ ಆಗುತ್ತಾ? ಚಿಕ್ಕ ಮಕ್ಕಳಿಗೂ ಸಹ ಆಗಲ್ಲ ನೀರು ಕುಡ್ಸೋಕ್ಕೆ. ಹೆಂಗಿದೆ ಮಗನೆ? ಚೆನ್ನಾಗಿಲ್ಲ ತಾನೇ, ಚಿಕ್ಕದ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇದು ಏನಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಅದಕ್ಕೆ ನೀವು ಯಾರಾದರೂ ಈ ಥರ ತೊಗೊಂಡು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಹೇಳಿ. ಇನ್ನೇನು ಇದು ರಿಟರ್ನ್ ಹಾಕ್ಬೇಕು. ಮಾತ್ರ ಇದು ಪ್ಲೇಟ್ ಮಾತ್ರ ತುಂಬ ವೆಯ್ಟ್ ಇದೆ. ನಾನು ಇಮೇಜ್ ಹಾಕಿದ್ನಲ್ಲ, ಮುಂಚೆ ತೋರಿಸಿದ್ನಲ್ವ, ಆ ರೀತಿ ಬರುತ್ತೆ ಅಂತ ಅಂದ್ಕೊಂಡಿದ್ದು. ಅಷ್ಟು ದೊಡ್ಡದಾಗಿ ಕಾಣುತ್ತೆ ಇಮೇಜಲ್ಲಿ. ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನನಗೆ ಈ ಬಾಕ್ಸ್ ನೋಡೇ ಶಾಕ್ ಆಯಿತು, ಇಷ್ಟು ಚಿಕ್ಕ ಬಾಕ್ಸಲ್ಲಿ ಹೆಂಗೆ ಬಂದೈತೆ ಅಂತ. ಬೇಕಾದರೆ ನಿಮಗೆ ಕೋಡ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಬಂದಿದೆ ಅಂತ. ಸೊ ರಿಟರ್ನ್ ಹಾಕ್ತೀನಿ. ಮೀಶೋದಲ್ಲಿ ಫಸ್ಟ್ ಟೈಮ್ ಈ ರೀತಿ ನನಗೆ ಅನುಭವ ಆಗಿದ್ದು. ನಿಮ್ಗೆ ಯಾರೈತಿ ಈ ಥರ ಏನಾರು ಆಗಿದ್ದರೆ ಕಮೆಂಟ್ ಮಾಡಿ. ನಾನು ತುಂಬ ಬಟ್ಟೆ ಎಲ್ಲ ತರಿಸ್ಕೊಂಡಿದ್ದೀನಿ, ಮನೆಗೆ ಐಟಮ್ ಕೂಡ ತರಿಸ್ಕೊಂಡಿದ್ದೀನಿ. ಬಟ್ ಈ ರೀತಿ ಯಾವುದು ದೊಡ್ಡದಾಗಿ ತೋರಿಸಿ ಚಿಕ್ಕದಾಗಿ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ರೀತಿ ಬಂದಿರೋದು. ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ. ದೂರಕ್ಕೆ ಹಿಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ. ಹತ್ರದಲ್ಲಿ ಝೂಮ್ ಮಾಡಿದ್ರೆ ಇಷ್ಟು ದೊಡ್ಡದಾಗಿ ಕಾಣುತ್ತೆ ನೋಡಿ. ನೀವು ಕೈಯಲ್ಲಿ ಇಟ್ಕೊಂಡೇ ತೋರಿಸ್ತೀನಿ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ. ನೋಡಿ ಗೊತ್ತಾಗ್ತಿದೆಯಾ? ಎಷ್ಟು ಚಿಕ್ಕದಾಗಿ ಬಂದಿದೆ. ಈ ಲೋಟದಲ್ಲಿ ಏನು ಮಾಡೋಕ್ಕಾಗುತ್ತೆ? ನೀರು ಕುಡಿಯೋಕ್ಕಾಗುತ್ತೆ ಈ ಲೋಟದಲ್ಲಿ? ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು.